ಓಂ ಶಾಂತಿ ಇವರೇ, ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಸದ್ಗುರು ಸೇವಾ ಆಶ್ರಮ, ಹೊಸದುರ್ಗ ಹಾಗೂ ಬೀರೂರು ಮಾರ್ಗ. ಹೊಸದುರ್ಗದಿಂದ ಬೀರೂರು ಮಾರ್ಗ ಕೇವಲ ಹೊಸದುರ್ಗದಿಂದ 2 ಕಿಲೋಮೀಟ್ರು ಬಲಗಡೆ ಇರುತ್ತೆ. ಅಲ್ಲಿಂದ 1.5 ಕಿಲೋಮೀಟ್ರ್ ದೂರ ಅಲ್ಲಿ ಶ್ರೀ ಸದ್ಗುರು ಸೇವಾ ಆಶ್ರಮ ಅಂದರೆ ದತ್ತಾತ್ರೇಯ ಆಶ್ರಮ. ಇಲ್ಲಿ 14ನೇ ತಾರೀಕು ಶನಿವಾರ 12ನೇ ತಿಂಗಳು 2024ನೇ ಇಸ್ವಿ. ನಿಮ್ಮೆಲ್ಲರಿಗೂ ಶ್ರೀ ಗುರುದೇವ ದತ್ತ ಜಯಂತಿಯ ಪ್ರಯುಕ್ತ ಸ್ವಾಗತ. ಓಕೆನಾ? ನಿಮಗೆ ಸ್ವಾಗತವನ್ನು ಒಂದು ಪುಟ್ಟ ಮಗು ಕೋರ್ತಾ ಇದೆ. ಇವರೇ ಒಂದು ಚಿಕ್ಕ ಮಗು ನಿಮಗೆ ಸ್ವಾಗತವನ್ನು ಕೋರ್ತಾ ಇದೆ. ನೀವೆಲ್ಲರೂ ಶ್ರೀ ಗುರುದೇವ ದತ್ತನ ಒಂದು ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗ್ಬೋದು. ಈಗಾಗಲೇ ನಾನು ಭಾಗ 1, ಭಾಗ 2, ಭಾಗ 3 ಕೂಡ ಅಪ್ಲೋಡ್ ಮಾಡಿದ್ದೀನಿ. ಇದು ಒಂದು ರೀತಿಯಲ್ಲಿ ಭಾಗ 4 ಅಂತ ಹೇಳ್ಬೋದು. ಇವರ ಇಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಈಗಾಗಲೇ ಭಾಗ 1, 2, 3 ಹಾಕಿದ್ದೀನಿ. ನೀವು ನೋಡಿರ್ಬೋದು ಭಾಗ 1, 2 ಎಲ್ಲ. ಯಾರು ನೋಡಿಲ್ಲ ಅದು ನೋಡಿ. ಶ್ರೀ ಗುರುದೇವ ದತ್ತ ಆಶ್ರಮ ಅಥವಾ ಶ್ರೀ ಸದ್ಗುರು ಸೇವಾ ಆಶ್ರಮ ಹೊಸದುರ್ಗ ಪಕ್ಕದಲ್ಲಿ ಕೇವಲ 2 ಕಿಲೋಮೀಟರ್ ಬೀರೂರು ಮಾರ್ಗ ಇರುತ್ತೆ. ಇವರ ಇಲ್ಲಿಂದ ಮುಂದಕ್ಕೆ ನೋಡಿ. ಆಮೇಲೆ ಈ ಕಾರ್ಯಕ್ರಮದ ಹಿಂದಿನ ಭಾಗಗಳನ್ನು ನೋಡಿಲ್ಲ ಅಂದರೆ ಅದನ್ನು ನೋಡಿ. ಹಾಗೆ ಮುಂದಿನ ಭಾಗಗಳನ್ನು ನೋಡಿ ಇರುತ್ತೆ. ಶ್ರೀ ಗುರುದೇವ ದತ್ತನ ಒಂದು ಕೃಪಾ ಕಟಾಕ್ಷ ಅಥವಾ ಗುರುವಿನ ಸದ್ಗುರುವಿನ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕಾಗುತ್ತೆ. ಇಲ್ಲಿ ಏನೋ ಒಂದು ಕಾರ್ಯಕ್ರಮ ನಡೀತಾ ಇದೆ, ನೀವು ನೋಡ್ತಾ ಇದ್ದೀರಾ. ಹಾಗೆ ಜನನೂ ಒಂದಷ್ಟು ಜನ ಇದ್ದಾರೆ. ಅಲ್ಲಿ ತಿಂಡಿ ತೀರ್ಥ ಅಲ್ಲಿ ಕೆಲವರು ಊಟ ಎಲ್ಲ ಅಲ್ಲಿ ಮಾಡ್ತಿದ್ದಾರೆ. ಒಂದಷ್ಟು ಜನ ಅಲ್ಲಿದ್ದಾರೆ. ಸುಮಾರು ಜನ ಇದ್ದಾರೆ. ಹೇಳ್ಬೇಕಂದ್ರೆ 100 ಜನ ಇದ್ದಾರೆ. ತುಂಬ ದೊಡ್ಡ ಪ್ರೋಗ್ರಾಮ್. ಇಲ್ಲಿ ಈಗಾಗಲೇ ಕೆಲವರು MLAಗಳು, ಮಿನಿಸ್ಟರ್ಗಳು ಅವರೆಲ್ಲ ಬಂದು ಹೋದರು. ಸಂಜೆನೇ ಅವರೆಲ್ಲ ಬಂದೋದ್ರು, 7 ಬಂದು. ಹಾಗೆ ನನ್ನ ಜೊತೆನೂ ಒಂದು 10 ಜನ ಬಂದಿದ್ದರು. ಗೂಳಿ ಹೊಸಳ್ಳಿಯಲ್ಲಿ ದೀಕ್ಷಾ ಕಾರ್ಯಕ್ರಮ. ಹೊಸದುರ್ಗದಿಂದ ಚಿತ್ರದುರ್ಗ ಮಾರ್ಗ, ಗೂಳಿ ಹೊಸಳ್ಳಿ, ಜೋಗಳಿ ಪಕ್ಕ ಅಲ್ಲಿ ಬ್ಯಾಂಕ್ ಮಂಜುಳಾ ಅವರು ಮನೆಯಲ್ಲಿ ಕೂರ್ಮಾದೇವರ ಶ್ರೀ ಅಷ್ಟನಾಗ ಶ್ರೀ ದಶಾವತಾರ ಸ್ವರೂಪಿ ಅನಂತ ಪದ್ಮತಾನು ಸ್ವರೂಪರಾದ ಕೂರ್ಮಾದೇವನಿಗೆ ಅಲ್ಲಿ ದೀಕ್ಷಾ ಕಾರ್ಯಕ್ರಮ ಇದೆ. ಅಲ್ಲಿಗೆ ಹೋಗಿದ್ದಾರೆ ಜೊತೆಯಲ್ಲಿದ್ದವರು. ಈ ಸದ್ಯಕ್ಕೆ ಇಲ್ಲಿ ನನ್ನ ಜೊತೆ ರಘುನಂದನ್ ಅಂತ ಹುಡುಗ ಇದ್ದಾರೆ. ನಮಗೆ ಈ ಒಂದು ಸೇವಾ ಟ್ರಸ್ಟ್ನವರು ರೂಮ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು ಶ್ರೀ ಬನಶಂಕರಿ ಸಮುದಾಯ ಭವನ ಸೇವಾ ಟ್ರಸ್ಟ್ನ ಸಮುದಾಯ ಭವನ. ಅದು ಸುತ್ತೂರ್ಗದಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಆದರೆ ಅದು ಹೇಳಿರೋದು ನಮ್ಮ ಹುಡುಗರಿಗೆ. ಅವರು ಅಲ್ಲಿಂದ ಅವರು ಆಡಳಿತ ಮಂಡಳಿಯಲ್ಲಿ ಕೊಡ್ತೀವಿ ನಾನು ಮಾತ್ರ ರಘುಗೆ ಏನು ಸಾಹಿತ್ಯಕ್ಕೆ ಪೂರಕವಾದಂಥ ಅಭಿನಯ ಕೇಳಕೋಬೇಡ, ಇಲ್ಲೇ ಚೆನ್ನಾಗಿದೆ ವಾತಾವರಣ. ಅವರು ಹೊಸದುರ್ಗದಲ್ಲೇನೋ ಅಲ್ಲಿ ಶ್ರೀ ಬನಶಂಕರಿ ಏನೋ ಚೌಡ್ರಿನೋ ಭವನಾನ ಇದೆ ಅಂತ, ಅಲ್ಲಿ ನಮಗೆ ರೂಮ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಪರವಾಗಿಲ್ಲ, ಅಲ್ಲಿಗೆ ಹೋಗೋದು ಬೇಡ, ಇಲ್ಲೇ ಇರೋಣ. ಕೃತಿಗಳೆಲ್ಲವೂ ಕೂಡ ಈ ರೀತಿ ನಾನು ಅಡ್ವೈಸ್ ಮಾಡಿದೆ. ಅದಕ್ಕೆ ರಘುನಂದನ್ಗೂ ಅದೇ ಇಷ್ಟ ಆಯಿತು. ಇಲ್ಲಿ ವಾತಾವರಣ ಚೆನ್ನಾಗಿದೆ, ಏನೇನೋ ಇಲ್ಲಿ ಧ್ಯಾನ ಮಂದಿರ ಇದೆ, ಊಟ ಎಲ್ಲ ಇಲ್ಲಿ ಪ್ರಸಾದ ಎಲ್ಲ ಆಗ್ತಾರೆ. ಸುಮಾರು 1,000 ಜನ ಬಂದಿದ್ದಾರೆ. ಇಲ್ಲಿ ಕಾರ್ಯಕ್ರಮಗಳು ನಡೀತಿದೆ. ಇಲ್ಲೇ ಇರೋಣ, ಎಲ್ಲ ಹೊರಗಡೆನೇ ಇರೋಣ. ಇಲ್ಲಿ ಒಂದು ಎನರ್ಜಿ ಬರುತ್ತೆ, ಪಾಸಿಟಿವ್ ಎನರ್ಜಿ, ದಿವ್ಯ ಶಕ್ತಿ ಲಭಿಸುತ್ತೆ, ತಪಶಕ್ತಿ, ಯೋಗಶಕ್ತಿ ಲಭಿಸುತ್ತೆ ಅಂತ ರಘುನಂದನೇ ಹೇಳ್ದ. ಸಪೋರ್ಟ್ ಮಾಡ್ದ ನನಗೆ. ಸರಿ, ರಘುನಂದನೇ ಹೇಳಿದ್ಮೇಲೆ ನಾವು ಕೂಡ ಇದ್ದೀವಿ. ಅದರಲ್ಲಿ ಆಮೇಲೆ ಇಲ್ಲಿ ಕಾರ್ಯಕ್ರಮ ಎಲ್ಲ ಒಂದು ಸ್ವಲ್ಪ ನಾವು ಮೊಬೈಲಲ್ಲಿ ಶೂಟ್ ಮಾಡಿದ್ವಿ. ಏನೋ ಇಲ್ಲಿ ಒಂದು ಭಾಷಣ, ಅವ್ರದ್ದೇ ಆದ ಕಾರ್ಯಕ್ರಮಗಳಿರುತ್ತಲ್ಲ, ಮನಸ್ಸೆಲ್ಲ ತುಂಬ ಆಯಿತು. ಅದನ್ನು ಸ್ವಲ್ಪ ಮಾಡಿದ್ವಿ. ಆಮೇಲೆ ಏನೋ ಭರತನಾಟ್ಯ ಕಾರ್ಯಕ್ರಮ ಇದೆಲ್ಲ ಇದೆ. ಇದೆಲ್ಲ ನೋಡಿ ವಾನೆ
ನಾವಿಲ್ಲಿ ಶ್ರೀ ಸದ್ಗುರು ಗುರುದೇವ ದತ್ತ ಏನು ಧ್ಯಾನ ಮಂದಿರ ಇದೆ ಅಥವಾ ದೇವಾಲಯ ಅಂತಾರೆ, ದೇವಾಲಯ ಅಲ್ಲ ಮಠ, ಇದು ಆಶ್ರಮ ನೋಡಿ ಅಲ್ಲಿ ಕಾಣುತ್ತೆ ಬ್ಲೂ ಕಲರು ಸ್ಕ್ರೀನಲ್ಲ, ಅದೇ ಅಲ್ಲಿ ಈಗ ಕಾಣೋದಿಲ್ಲ ದೈವ. ಸದ್ಯಕ್ಕೆ ನಾನು ಈ ಮಂದಿರದಲ್ಲಿ ಕೂತಿದ್ದೀನಿ. ನನ್ನ ಪಕ್ಕದಲ್ಲಿ ಇವರೆಲ್ಲ ಕೆಲಸ ಮಾಡ್ತಿದ್ದಾರೆ. ಏನು ಕೆಲಸಪ್ಪ ಅಂದರೆ ಇದು 15ನೇ ತಾರೀಕು ಭಾನುವಾರ ರಾತ್ರಿಗೆ ಪಲ್ಲಕ್ಕಿ ಉತ್ಸವ, ಶ್ರೀ ಗುರುದೇವ ದತ್ತನ ಪಲ್ಲಕ್ಕಿ ಉತ್ಸವಕ್ಕೆ ರೆಡಿ ಮಾಡ್ತಿದ್ದಾರೆ ಇವರೆಲ್ಲ. ನಾನು ಕೂಡ ಇಲ್ಲೇ ಇದ್ದೀನಿ. ಫೋಟೋ ಇದೆ, ಫೋಟೋಗಳಿದ್ದಾವೆ, ಒಂದೊಂದು ಇಡಕ್ಕಾಗಲ್ಲ, ಇದಕ್ಕೆ ಲೈನ್ ಕರೆಕ್ಟಾಗಿ. ನಮ್ಮದು 7 ಗಂಟೆಗೆ ನಾನು ನೈಟ್ ತೊಗೊಳ್ಳಲ್ಲ, ಒಂಚೂರು ತೊಗೊಂಡೆ ಇಲ್ಲಿ 7 ಗಂಟೆಗೆ ತೊಗೊಂಡೆ. ಯಾವ ನಮ್ಮದು ಊರು ಇರೋದಿಲ್ಲ ಮಗ, ನಮ್ಮದು ಇವಾಗ ನೋಡಿ ಇಲ್ಲೇ ಇದ್ದೀನಲ್ಲ ನಿಮ್ಮ ಜೊತೆ. ಹಾಗೆ ನಾವು ಗುರುಗಳು ಸ್ವಾಮಿಗಳಂದರೆ ಬೇರೆ ಥರ ಅಲ್ಲ, ತಪಸ್ವಿಗಳು ಅಂದರೆ ನಾನು ತಪಸ್ಸು ಸಾಧನೆ ಮಾಡ್ಕೊಂಡಿರೋ, ಗೊತ್ತಾಯ್ತಲ್ಲ. ಬೇರೆಯವರಂದ್ರೆ ಅವರು ಅಡ್ರೆಸ್ ಹೇಳ್ಕೊತಾರೆ, ನಮ್ಮದು ಈ ಸಾಧನೆ ಮಾಡಿ ಅಡ್ರೆಸ್ ಹೇಳಿದ್ರೆ ಮತ್ತೆ ಹಿಂದಕ್ಕೆ ಹೋಗ್ತಾರೆ, ಗೊತ್ತಾಯ್ತಲ್ಲ. ತಪ್ಪಾಗಿ ತಿಳ್ಕೊಬೇಡಿ. ನೀವೆಲ್ಲ ನಮಗೆ ಮಕ್ಕಳಿದ್ದ ಹಾಗೆ, ನೀವು ಇದೇ ಊರೇ ನಮ್ದು. ಇವಾಗ ದತ್ತನ ಎಲ್ಲಿ ಅವನು ಸೇವೆ ಮಾಡೋರು ನಾವು, ಗೊತ್ತಾಯ್ತಲ್ಲ. ಇಲ್ಲಿ ಕೆಲವು ಸ್ವಾಮೀಜಿಗಳ ಫೋಟೋ ಇದೆ ಅಂತೆ. ಆ ಫೋಟೋಗಳು ಹಾಕೋಕ್ಕೆ ನೋಡ್ರಿ ಈ ಪ್ರೇಮ್ ತೊಗೊಂಡು ಹೋಗ್ತಾರದವರು. 15ನೇ ತಾರೀಕು ಭಾನುವಾರ 2024ನೇ ಇಸ್ವಿ 12ನೇ ತಿಂಗಳು ಕಾರ್ಯಕ್ರಮ ಉತ್ಸವ ಇದೆ. ಸರಿ, ದತ್ತಾತ್ರೇಯ ಜಯಂತಿ ಬಂದು ಈಗ 14ನೇ ತಾರೀಕು ಶನಿವಾರ ಈ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿದ್ದೀನಿ. ಸದ್ಯಕ್ಕೆ ನಾವಿಲ್ಲಿ ಮಂದಿರದಲ್ಲಿ ಕೂತಿದ್ದೀವಿ. ಕೆಲವರು ಭಕ್ತರೆಲ್ಲ ಅಲ್ಲಿ ತಿಂಡಿ ಪ್ರಸಾದ ತಗೊಂಡು ತಿನ್ಕೊಂಡು ಬರ್ತಾರೆ, ಇಲ್ಲಿ ದರ್ಶನ ಮಾಡ್ಕೊಳ್ತಾರೆ, ಮತ್ತೆ ಹೋಗ್ತಾರೆ. ಕೆಲವರೆಲ್ಲ ಇಲ್ಲಿ ದರ್ಶನ ಮಾಡ್ಕೊಂಡು ಹೋಗ್ತಾರೆ, ಕೆಲವರೆಲ್ಲ ಅಲ್ಲಿ ತಿಂಡಿ ತಿಂತಾರೆ, ಕೆಲವರೆಲ್ಲ ಪ್ರೋಗ್ರಾಮಲ್ಲಿದ್ದಾರೆ. ಇಲ್ಲಿ ಆಡಳಿತ ಮಂಡಳಿಯವರು ಕೆಲಸ ಕಾರ್ಯ ಮಾಡೋರು ಮಾಡ್ತಿದ್ದಾರೆ. ನನ್ನ ಜೊತೆಲಿ ಈಗ ನೋಡಿ ಇವ್ರು ರಘುನಂದ ತುಮಕೂರವರು. ನಾವಿಲ್ಲಿ ಕೂತಿದ್ವಿ. ನಾವು ರೂಮ್ ಏನು ಕೇಳಲಿಲ್ಲ, ಆದರೂ ಕೂಡ ಅವರೇ ಹೇಳಿದ್ರು ನಿಮಗೆ ರೂಮ್ ಏರ್ಪಾಟ್ ಮಾಡ್ತೀವಿ, ಅಲ್ಲಿ ಕೊಡ್ತೀವಿ ನಿಮಗೆ ಅಂತಂದರು. ಆದರೆ ಅಲ್ಲಿಗೆ ಇಲ್ಲಿಂದ ಹೊಸದುರ್ಗಕ್ಕೆ ಆ ಬನಶಂಕರಿ ಸೇವಾ ಟ್ರಸ್ಟ್ದು ಏನಿದೆ ಅದು ಭವನ, ಅಲ್ಲಿಗೆ ಹೋಗೋಕ್ಕೆ ಸುಮಾರು ಒಂದು 2-2.5 3 ಕಿಲೋಮೀಟ್ರ್ ಆಗುತ್ತೆ. ಆಮೇಲೆ ಕಾರು ಅಡ್ಜಸ್ಟ್ ಮಾಡಿದ್ರು, ನಮಗೊಂದು ಕಾರು ಏರ್ಪಾಟ್ ಮಾಡಿದ್ರು, ನೀವು ನೋಡ್ಬೋದು. ಇದೇ ಕಾರ್ನಲ್ಲೇ ಈಗ ನಾವು ಹೋಗೋದು. ಅವರೇ ಏರ್ಪಾಟ್ ಮಾಡಿದ್ರು, ಅಲ್ಲಿ ಬಿಟ್ಟು ಬರ್ತೀವಿ ನಿಮಗೆ ಅಂದ್ಬಿಟ್ಟು. ಯಾಕಂದರೆ ಅಲ್ಲಿಗೆ ಹೋಗಿ ನಮ್ಮ ಹತ್ರ ವೆಹಿಕಲ್ ಇಲ್ಲ, ಅವರೇ ಕೇಳಿದ್ರು ವೆಹಿಕಲ್ ಐತೆ ಅಂತ. ನಮ್ಮ ಹತ್ರ ವೆಹಿಕಲ್ ಇಲ್ಲ ಅದ್ವಿ. ಸರಿ ಬಿಟ್ಟು ಬರ್ತೀವಿ ಅಂದ್ಬಿಟ್ಟು ಒಂದು ಕಾರು ಅರೇಂಜ್ ಮಾಡಿದ್ರು ಅವ್ರು ನಮಗೆ, ನೀವು ನೋಡ್ಬೋದು. ಈಗ ಅಲ್ಲಿಗೆ ಹೋಗ್ತಾಯಿದ್ವಿ. ನೀವು ಎಲ್ಲಿ ಬಿಟ್ಬಿಡ್ತೀನಿ. ಅಲ್ಲ, ನೀವು ಸಿಟಿ ಹೋಗ್ತೀರಾ, ನಿಮಗೋಸ್ಕರನೇ ಕಾರ್ ತೆಗ್ದಿರ. ಅದು ಗೊತ್ತಾಯ್ತು ನನಗೆ. ಹುಷಾರ್. ನೀವೇ ಹಾಕೊಳ್ಳಿ ಅಣ್ಣ, ನೀವೇ ಹಾಕೊಂಬಿಡಿ. ಅಲ್ಲ, ಅವರು ಕೀತ್ ತಗೊಂಡ್ರು ಯಾರು ಬರ್ತಾರೆ? ಸಾಕಾಗತ್ತಾ ಅಯ್ಯ? ನಿಮ್ಗೆ ಆಗಲ್ಲ ಅಯ್ಯ? ಒಂಚೂರು ಅಡ್ಜಸ್ಟ್ ಮಾಡೋಣ, ಅದು ಅಡ್ಜಸ್ಟ್ ಮಾಡೋಣ. ಕುತ್ಕೊಂಡು ನೀವು ಒಂಚೂರು ಹಿಂದೆ ಕುತ್ಕೊಂಡು, ಏನು ಇಲ್ಲೇ ತಾನೇ ಹತ್ರ ಅದೇನೋ ನಡೆಯುತ್ತೆ. ಹಾಂ ಸರಿನಾ, ಬರ್ತೀವಮ್ಮ. ನಿಮ್ಮ ಮನೆಯವ್ರ ಮಕ್ಕಳು ಇನ್ನೊಂದು ಟ್ರಿಪ್ ಬರ್ತೀರಾ? ಬರ್ತೀನಿ, ಇನ್ನೇನು ಮಾಡೋದು. ನಿಮ್ಮ ಹೆಸರು? ವಿಜಯ್. ಅವ್ರ ತಾತನ ಕಾಲದಿಂದಲೂ ಇದೇ ಸ್ವಭಾವ ಅವ್ರದ್ದು. ರಾಮಚಂದ್ರಪ್ಪ ಶೆಟ್ರದ್ದು. ನಾವು ನಾರಾಯಣ ಶೆಟ್ರಿಗೆ ನೋಡಿದ್ವಿ. ಹೌದಾ? ಗಣಪತಿ ದೇವಸ್ಥಾನ ಇದೆ, ಗಣಪತಿ ಫಂಡಲ್ಲಿ ಕರ್ಕೊಂಡು ಬಂದು ಕೂರ್ಸೋರಲ್ಲ. ಹೌದೌದಾ? ಹೌದು, ಚೇರ್ನಲ್ಲಿ ಕರ್ಕೊಂಡು ಬಂದು ಅಲ್ಲಿ ಆಂಟಿ ಆರಾಮಾಗಿ ಕೂತ್ಕೊಳ್ಳಿ. ನೀವು ಆಗ್ತಾ ಇದೆಯಾ ನಿಮಗೆ? ಆಗ್ತಾ ಇದೆ, ಪರವಾಗಿಲ್ಲ. ಆಂಟಿಗೆ ಎಲ್ಲಿ ಬಿಡಬೇಕು? ಆಮೇಲೆ ನೇರವಾಗಿ ಅವರು ಏನು ಬನಶಂಕರಿ ಟ್ರಸ್ಟ್ ಇದೆ ಅಲ್ಲಿಗೆ ಕರ್ಕೊಂಡೋದ್ರು.
ನೇರವಾಗಿ ಬನಶಂಕರಿ ಟ್ರಸ್ಟು. ಮೊದಲು ನಾನು ನಿಮಗೆ ಪ್ರಾರಂಭದಲ್ಲಿ ಮೊದಲನೇ ವಿಡಿಯೋನಲ್ಲಿ ತೋರಿಸಿದ್ನಲ್ಲ, ಅದರಲ್ಲೇ ಅದು ನೀವು ನೋಡ್ಬೋದು. ಈಗ ಅಲ್ಲಿಗೆ ಕರ್ಕೊಂಡು ಹೋಗ್ತಿದ್ದಾರೆ. ಬನಶಂಕರಿ ಸೇವಾ ಟ್ರಸ್ಟ್ ಅಥವಾ ಸಮುದಾಯ ಭವನ ಅಂತ ಇರುತ್ತೆ, ನೀವು ನೋಡ್ಬೋದು. ಈಗ ಇದೇ ಭವನ. ರಾತ್ರಿ 1:15 ಗಂಟೆ ಆಗಿದೆ, ಈಗ 1:15 ಅವರ್ ಆಗಿದೆ ರಾತ್ರಿ. ಈ ಸಮಯದಲ್ಲಿ ಇಲ್ಲಿ ನಮ್ಮನ್ನು ಅವ್ರು ಬಿಟ್ಟು ಡ್ರಾಪ್ ಮಾಡಿ ಹೋದರು. ಸದ್ಯಕ್ಕೆ ನಾನೇ ಈ ವಿಡಿಯೋ ಮಾಡ್ತೇನೆ. ಒಳಗಡೆ ಬರ್ತಾ ಯಾರಿಲ್ಲ, ಇಲ್ಲಿ ಯಾರಿಲ್ಲ. ಎಷ್ಟು ದೊಡ್ಡ ಒಂದು ಬಂಗ್ಲೆ ಇದು. ನಾವಿಬ್ಬರು ಮಾತ್ರ ಇದ್ದೀವಿ. ನನ್ನ ಜೊತೆ ರಘುನಂದನ್ ಇದ್ದಾನೆ, ಹಾಗೆ ನಾನಿದ್ದೀವಿ. 1:15 ಗಂಟೆ ರಾತ್ರಿ ನೋಡ್ಬೋದು. ಈಗ ನಾವು ಈಗ ಒಳಗಡೆ ಪ್ರವೇಶ ಮಾಡೋಣ ಮೇಲ್ಗಡೆಗೆ. ಇಲ್ಲಿಂದ ಓಕೆ, ಮೇಲೆ ಹೋಗೋಣ. ಈಗ ನೀವು ಇಲ್ಲಿ ಬೋರ್ಡ್ ನೋಡ್ತಾ ಇದ್ದೀರಾ, ಶ್ರೀ ಬನಶಂಕರಿ ಸೇವಾ ಟ್ರಸ್ಟ್. ಶ್ರೀ ಬನಶಂಕರಿ ಸೇವಾ ಟ್ರಸ್ಟ್ ಇದು. ಈಗ ಮೇಲುಗಡೆಗೆ ಹೋಗ್ತಾ ಇರೋದು. ಇಲ್ಲಿಂದ ಮೇಲೆ ಹೋದರೆ ಆಮೇಲೆ ನೋಡಿ ಇದು, ಆಮೇಲೆ ಇದು ಈಗ ನೀವು ನೋಡ್ತಾ ಇದ್ರಿ, ಇಲ್ಲಿ ಯಾರಿಲ್ಲ. ಈಗ ಒಳಗಡೆ ಎಂಟ್ರೆನ್ಸ್ ಆಗ್ತಾಯಿದ್ವಿ, ಹಾಗೆ ನೋಡ್ತಾಯಿರಿ. ಒಳಗಡೆನೂ ಯಾರಿಲ್ಲ ನೋಡಿ. ಎಲ್ಲಿ ನೋಡಿದ್ರು ನಿಮಗೆ ಏನೂ ಕಾಣಲ್ಲ, ಬರೀ ಬಿಲ್ಡಿಂಗ್ ಮಾತ್ರ ಇರುತ್ತೆ. ಒಳಗಡೆ ಹಾಲು, ದೊಡ್ಡ ಹಾಲ್ ಇರುತ್ತೆ. ಓಕೆನಾ. ಇವನು ರಘುನಂದನ, ಇವನು ತುಮಕೂರು ಹುಡುಗ. ಇವನು ಬಿಟ್ಟರೆ ನನ್ನ ಜೊತೆ ಇಲ್ಲಿ ಯಾರಿಲ್ಲ. ಪ್ರಾರಂಭದಲ್ಲಿ ನಿಮಗೆ ಭಾಗ 1ರಲ್ಲಿ ಇದನ್ನೇ ತೋರಿಸಿದ್ದು, ಇದೇ ಬಂಗ್ಲೆಯನ್ನೇ ತೋರಿಸಿದ್ದು. ಈಗ ಟೈಮ್ ನೋಡಿ, ಗಡಿಯಾರ ಕಾಣಿಸ್ತಾ ಇದೆ. ಗಡಿಯಾರದಲ್ಲಿ ಎಷ್ಟಿದೆ ಅಂತ ಮೇಲೆ ನಿಮ್ಗೆ ಗೊತ್ತಾಯ್ತಲ್ಲ. ಓಕೆ, 2 ಗಂಟೆ ರಾತ್ರಿ. ಚಿಕ್ಕಯ್ಯ, 2 ಗಂಟೆ ರಾತ್ರಿನಲ್ಲಿ ಗೊತ್ತಾಯ್ತಲ್ಲ. 2 ಗಂಟೆ ಆಗಿದೆ, 1:15, 2 ಗಂಟೆ. ಈಗ ನೋಡಿ ಕತ್ತಲು, ಬರೀ ಕತ್ತಲಿದೆ, ಏನು ಕಾಣಲ್ಲ. ಬರೀ ಸ್ವಲ್ಪ ಸ್ವಲ್ಪ ಇರುತ್ತೆ, ಯಾರೂ ಜನ ಕಾಣಲ್ಲ. ಲೈಟ್ಗಳು ಮಾತ್ರ ಅಲ್ಲೆಲ್ಲಿ ಉರಿತಾ ಇದೆ, ಒಬ್ಬರಿಲ್ಲ. ಬರೀ ದೊಡ್ಡದು ಹಾಲು. ಗೊತ್ತಾಯ್ತಲ್ಲ. ನನ್ನ ಜೊತೆ ರಘುನಂದನ್. ಓಕೆ, ಇಲ್ಲಿ ಆ ಭಗವಂತ ನಮಗೆ ಹೆಂಗೋ ಆಶ್ರಯ ಕೊಟ್ಟ. ಪ್ರಾರಂಭದಿಂದ ನಾವು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೀವಿ ಹೊಸದುರ್ಗದಲ್ಲಿ ಲಾಡ್ಜಲ್ಲಿ ರೂಮ್ ಮಾಡಬೇಕಂತ. ರೂಮ್ ಮಾಡಿದ್ರೆ ಅಲ್ಲಿಗೆ ನಾರಾಯಣ್ ರೆಡ್ಡಿ ಬರ್ತಾನೆ, ಕೋಲಾರದವರು. ಅವ್ರು ನನ್ನ ಜೊತೆ ಇರ್ತಾರೆ. ಅವ್ರು ರಾತ್ರಿ ಬರ್ತಾರೆ ಬೆಂಗಳೂರಿಂದ ರಾತ್ರಿ ಬಂದು ಬೆಳಗ್ಗೆ ಒಂದು 5 ಗಂಟೆಗೆ ಅವರು ನನ್ನನ್ನು ಮೀಟ್ ಆಗಬೇಕಿತ್ತು ಹೊಸದುರ್ಗದಲ್ಲಿ. ನಾನು ಲಾಡ್ಜಲ್ಲಿ ರೂಮ್ ಮಾಡಬೇಕಿತ್ತು. ಆದರೆ ನಾವು ಬರೋವಾಗ ಬಸ್ನಲ್ಲಿ ಹೇಳಿದ್ರು, ಇಲ್ಲ ನೀವು ಇಲ್ಲಿ ಒಂದು ಆಶ್ರಮ ಇದೆ, ಏನೋ ಕಾರ್ಯಕ್ರಮ ನಡೀತಾ ಇದೆ, ಅಲ್ಲಿ ಹೋಗಿ ಊಟ ಎಲ್ಲ ಕೊಡ್ತಾರೆ, ಅಲ್ಲಿ ಇರ್ಬೋದು ಅಂದರು. ಒಂದು ಐಡಿಯಾ ಕೊಟ್ಟರು. ನಾವು ಹೋಗ್ಬೇಕಾಗಿರೋದು ಗೂಳಿ ಹೊಸಳ್ಳಿ. ಆದರೆ ಮೊದಲೇ ನಾವಿಲ್ಲಿ ರೂಮ್ ಮಾಡ್ತೀವಿ, ಯಾಕಂದರೆ ಅಲ್ಲಿ ರೂಮ್ ಸಿಗಲ್ಲ ಅಂದ್ಬಿಟ್ಟು. ಹಳ್ಳಿ ಏರಿಯಾ ಗೂಳಿ ಹೊಸಳ್ಳಿ, ಅದಕ್ಕೆ ಅಲ್ಲೆಲ್ಲ ರೂಮ್ ಸಿಗಲ್ಲ. ಹೊಸದುರ್ಗದಲ್ಲೇ ರೂಮ್ ಮಾಡಿಬಿಟ್ಟು 20 ಕಿಲೋಮೀಟ್ರ್ ದೂರ ಚಿತ್ರದುರ್ಗ ಮಾರ್ಗ, ಆಮೇಲೆ ಬೆಳಗ್ಗೆ ಹೋಗೋಣ ಅಂತ ಪ್ಲ್ಯಾನ್ ಇದ್ದಿದ್ದು. ಲಾಡ್ಜಲ್ಲಿ ರೂಮ್ ಮಾಡಬೇಕಲ್ಲ, ಪರವಾಗಿಲ್ಲ, ಇನ್ನೇನು ಮಾಡೋದು, ಹಂಗೆ ಇತ್ತು. ಆದರೆ ಭಗವಂತನ ದಯ, ಬಸ್ನಲ್ಲೇ ಡ್ರೈವರು, ಕ್ಲೀನರು, ಆಮೇಲೆ ಅಲ್ಲಿ ಕಂಡಕ್ಟ್ರು ಅವರು ಐಡಿಯಾ ಕೊಟ್ಟಿದ್ದಾರೆ ಚಿಕ್ಕಯ್ಯನಿಗೆ, ಆಮೇಲೆ ಸುರೇಶಗೆ. ಈ ರೀತಿ ನೀವು ಡೈರೆಕ್ಟ್ ಹೋಗ್ಬೇಡಿ, ಅಲ್ಲಿ ಇಲ್ಲೇ ಎದ್ಬಿಡಿ ನೈಟು, ಇಲ್ಲೆಲ್ಲ ಊಟ ಕೊಡ್ತಾರೆ ಆಶ್ರಮದಲ್ಲಿ, ಇರಲಿಕ್ಕೆ ಆಶ್ರಯ ಕೊಡ್ತಾರೆ ಅಂತ ಹೇಳಿದ್ದಾರೆ. ಇವರು ನನ್ನನ್ನು ಕೇಳಿದ್ರು ಏನು ಮಾಡೋಣ ಅಂತ. ಅಯ್ಯೋ ನಡ್ರಿ, ಹಂಗಾದ್ರೆ ಹೋಗೋಣ, ಏನೋ ನೋಡೋಣ ಅಂದರೆ. ಆದರೆ ಅಲ್ಲಿ ಏನು ಆಶ್ರಮ, ಯಾವ ರೀತಿ ಗುರು ಪರಂಪರೆ, ಅಲ್ಲಿ ಏನು ನಡೀತೆ ನಮಗೇನೂ ಗೊತ್ತಿಲ್ಲ. ಏನೋ ಒಂದು ಆಶ್ರಮ ಇರುತ್ತೆ, ಹೋಗೋಣ ಅಂದರೆ. ಇನ್ನೂ ಸ್ವಲ್ಪ ದೂರ ಇತ್ತು ಹೊಸದುರ್ಗ, ಕೇವಲ 2 ಕಿಲೋಮೀಟ್ರ್ ಇತ್ತು. ನಾವು ಬೀರೂರಲ್ಲಿ, ಬೆಂಗಳೂರಿಂದ ಬೀರೂರಿನಲ್ಲಿ ಟ್ರೈನಲ್ಲಿ ಹೋಗಿ ಅಲ್ಲಿ ಇಳಿದ್ಬಿಟ್ಟು ಬೀರೂರಿನಲ್ಲಿ ಅಲ್ಲಿಂದ ಹೊಸದುರ್ಗ ಬಸ್ ಹತ್ತಿದ್ವಿ. ಅವರೇ ಹೇಳಿದ್ದು, ಐಡಿಯಾ ಕೊಟ್ಟಿದ್ದು. ಆಮೇಲೆ ಇನ್ನೂ ಹೊಸದುರ್ಗ 2 ಕಿಲೋಮೀಟ್ರ್ ಇರೋವಾಗಲೇ ಅವರೇ ಹೇಳಿದ್ರು, ಇಲ್ಲೇ ಹೇಳ್ಕೊಳ್ಳಿ ನೋಡಿ, ಲೆಫ್ಟಲ್ಲಿ ಹೋಗಿ 1 ಕಿಲೋಮೀಟ್ರ್ ಹೋದ್ರೆ ನಿಮಗೆ ಮಠ ಸಿಗುತ್ತೆ ಅಂತ. ಆನಂತರ ಹೋದ್ವಿ, ಅದೇ ಪ್ರಕಾರ ಮಾಡಿದ್ವಿ. ಇದೆಲ್ಲ ನೀವು ಈಗಾಗಲೇ ಭಾಗ 1 2ರಲ್ಲೆಲ್ಲ ನೋಡಿದ್ರ. ಈಗ ಇದು ಇಲ್ಲಿಂದು ಗುರುದೇವ ದತ್ತ ಆಶ್ರಮದ್ದು ಕೊನೆಯದು ಕ್ಲೈಮ್ಯಾಕ್ಸು ನೀವು ನೋಡ್ತಾ ಇರ್ಬೋದು. ಈಗ ಸದ್ಯಕ್ಕೆ ನಾವು ಇಲ್ಲಿ ಉಳ್ಕೊಂಡಿದ್ವಿ. ಲೊಕೇಶನ್ನ ನಾವು ಆಲ್ರೆಡಿ ಕೋಲಾರ ರೆಡ್ಡಿಗೆ, ನಾರಾಯಣ್ ರೆಡ್ಡಿ ಕಳಿಸಿದ್ವಿ. ಆಮೇಲೆ ಪರಮೇಶ್ವರ್ ಅವರು ತುಮಕೂರು ಅವ್ರಿಗೂ ಕಳಿಸಿದ್ವಿ, ಅವರು ಬೆಳಗ್ಗೆ ಬರ್ತಾರೆ. ಎಲ್ಲ ಗುರುದೇವನ ದತ್ತನ ಒಂದು ಕೃಪೆ.
ನಮಗೆ ಚೆನ್ನಾಗಿರೋ ರೂಮೇ ಕೊಟ್ಟಿದ್ದಾರೆ. ಇಲ್ಲೆಲ್ಲ ಬಿಸಿನೀರೆಲ್ಲ ಬರುತ್ತೆ. ಇಲ್ಲಿ ಎಷ್ಟಾದರೂ ನಾವು ಇಲ್ಲಿ ಒಂದು ಈ ಬಿಲ್ಡಿಂಗ್ನ ಬಳಸ್ಕೋಬೋದು. ಓಕೆ ಅವರೇ, ನೋಡಿದ್ರಲ್ಲ ಭಾಗ 1ರಲ್ಲಿ ನಾನು ಬೆಂಗಳೂರು ಉಪನಗರ ಉಲ್ಲಾಳ ಅಲ್ಲಿ ಚಿಕ್ಕಯ್ಯನವರು ಮನೆಯಲ್ಲಿ ಭಾಗ 1ರಲ್ಲಿ ನಾನು ವಿಡಿಯೋ ಮಾಡಿ ನಿಮ್ಗೆ ಹಾಕಿದ್ದೆ. ಅಲ್ಲಿಯ ಸದ್ಗುರು ಶನೇಶ್ವರ, ಮುನೇಶ್ವರ, ಹಾಗೆ ಅವ್ರ ಗಣಮಗಳು, ದೇವಿ ಅವರ ರೂಮಲ್ಲಿ ಚಿಕ್ಕದಾಗಿ ಇಟ್ಕೊಂಡಿದ್ದಾರೆ ಚಿಕ್ಕಯ್ಯನವರು ಅಂತ ನಾನು ಫಸ್ಟು ವಿಡಿಯೋ ಹಾಕಿದ್ದೆ. ಆನಂತರ ಇದು 3ನೇ ವಿಡಿಯೋ, ಅದ್ರ ಮೇಲೆ 3ನೇ ವಿಡಿಯೋ, ಭಾಗ 1, 2, 3 ಅಂತ. ಅಲ್ಲಿ ನಾವು ದತ್ತನಿಗೆ ನಾವು ಏನು ಒಂದು ಆ ವಿಡಿಯೋ ಹಾಕಿದ್ದೀನಿ, ದತ್ತಾತ್ರೇಯ ಜಯಂತಿ ಅಂತ. ಆನಂತರ ಆ ದತ್ತದೇವರು ನಮಗೆ ಇಲ್ಲಿವರೆಗೂ ಒಂದು ವ್ಯವಸ್ಥೆ ಮಾಡಿಕೊಂಡು ಬಂದಿದ್ದಾನೆ. ಹಾಗೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ ಅಂತ. ಓಕೆ ಅವರೇ, ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಹಾಕೊಳ್ಳಿ. ಹಾಗೆ ಅವ್ನು ಲೈಕ್ ಮಾಡಿಬಿಡಿ. ಹಾಗೆ ಭಗವಂತನ ಗುರುದೇವ ದತ್ತ ಏನಿದ್ದಾನೆ ಅವನ ಆಶೀರ್ವಾದ ನಿಮ್ಮೆಲ್ಲರಿಗೂ ಇರಲಿ ಇವರೇ. ಓಕೆ, ದತ್ತಾತ್ರೇಯಂದು ಇಲ್ಲಿಗೆ ಮುಗಿತಾ ಇದೆ. ಅಕಸ್ಮಾತ್ ಇನ್ನೂ ಮುಂದುವರಿಬೋದು. ನೆಕ್ಸ್ಟ್ ನೋಡಿ ಇವರೇ, ನೆಕ್ಸ್ಟು ದೀಕ್ಷಾ ಕಾರ್ಯಕ್ರಮದ್ದು ಇರುತ್ತೆ, ಗೂಳಿ ಹೊಸಳಿದು, ಅದೆಲ್ಲ ತಪ್ಪದೆ ನೋಡಿ ಮುಂದಿನ ಭಾಗಗಳನ್ನು. ಓಕೆ, ನಿಮಗೆ ಒಳ್ಳೆಯದಾಗಲಿ. ನಿಮ್ಮನ್ನ ಯಾರು ಇಷ್ಟಪಡ್ತಾರೆ ಒಳ್ಳೆಯವರು, ಧರ್ಮವಂತರವರು ಎಲ್ಲರೂ ಒಳ್ಳೆಯದಾಗಲಿ. ಓಂ ಶಾಂತಿ ಇವರೇ, ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.